ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ದಿವಸ ವಿಶೇಷವಾಗಿ 13/8/2026 ಗುರುವಾರ. ಈ ದಿವಸದ ದಿನ ಭವಿಷ್ಯ 13 ಬಂದಿದೆ, ಶ್ರಾವಣ ಪ್ರಾರಂಭ ಆಗ್ತಾ ಇದೆ, ಅದ್ರ ಜೊತೆಯಲ್ಲಿ ಮಖಾ ನಕ್ಷತ್ರವಿದೆ. ಏನೆಲ್ಲ ಪ್ರಭಾವ ನೋಡೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷದ ಪ್ರಥಮ ತಿಥಿ ಇರ್ತಕ್ಕಂಥದ್ದು, ಗುರುವಾರ, ಮಖಾ ನಕ್ಷತ್ರವಿರ್ತಕ್ಕಂಥದ್ದು. ಕೇತುವಿನ ಪ್ರಭಾವ ಸಾಮಾನ್ಯವಾಗಿ ಯಾವ ರಾಶಿಯವರಿಗೂ ಕೂಡ ಉತ್ತಮವಾದಂಥ ಫಲವನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಗ್ರಹಗಳ ದೃಷ್ಟಿ ಮತ್ತೊಂದು ಇದರ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಕೆಲವೊಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನ ಕೆಲವು ರಾಶಿಗಳವರಿಗೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಮೈನಸ್ ಫಲವನ್ನ ಕೊಡೋದಕ್ಕೆ ದಾರಿ ಇರುತ್ತದೆ ಸಾಮಾನ್ಯವಾಗಿ ಕೆಲವು ರಾಶಿಗಳವರಿಗೆ. ಹಾಗಾಗಿ ನೋಡೋಣ ಅದರ ಫಲಾಫಲಗಳನ್ನ. ರಾಹುಕಾಲ ನೋಡಿದಾಗ 2 ಗಂಟೆ 2 ನಿಮಿಷದಿಂದ 3 ಗಂಟೆ 36 ನಿಮಿಷದವರೆಗೆ. ಗುಳಿಕ ಕಾಲವು ನೋಡಿದಾಗ 9 ಗಂಟೆ 20 ನಿಮಿಷದಿಂದ 10 ಗಂಟೆ 54 ನಿಮಿಷದವರೆಗೆ. ಯಮಗಂಡ ಕಾಲವು ನೋಡಿದಾಗ 6 ಗಂಟೆ 12 ನಿಮಿಷದಿಂದ 7 ಗಂಟೆ 46 ನಿಮಿಷದವರೆಗೆ ಇರ್ತಕ್ಕಂಥದ್ದನ್ನ ನೀವು ಸ್ಪಷ್ಟವಾಗಿ ನೋಡಬಹುದು. ಪ್ರಪ್ರಥಮ ಬಾರಿಗೆ ನಿಮಗೆ ತಿಳಿಸುವುದೊಂದು ಒಂದೇ, ಈ ದಿವಸ ಏನಾದ್ರೂ ನಿಮ್ಮ ಜಾತಕದ ಫಲ ಬೇರೆ ಗ್ರಹಗಳದಾಗಿದ್ರೆ ಕರೆಕ್ಟಾಗಿ ಇದಾಗ್ಬಿಡ್ತಿತ್ತು. ಆದ್ರೆ ಈ ಕೇತುವಿನ ಪ್ರಭಾವ ಇದೆಯಲ್ಲ, ತುಂಬಾ ಕನ್ಫ್ಯೂಸ್ ಇರ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಎಲ್ಲರೂ ಕೂಡ. ಆದರೆ ಇಲ್ಲೊಂದು ಸೂಕ್ಷ್ಮ ವಿಚಾರ ಏನಂತಂದ್ರೆ, ನಿಮಗೆ ಜನ್ಮ ಜಾತಕದಲ್ಲಿ ಕೇತುವಿನ ಪ್ರಭಾವವಿಲ್ಲದಿದ್ದರೆ ಅಥವಾ ಕೇತುವಿನ ದಶೆಯೋ ಭುಕ್ತಿಯೋ ಅಂತರ್ಭುಕ್ತಿಯೋ ಬರದಿದ್ದರೆ ಈ ಪ್ರಭಾವ ಅಥವಾ ಕೆಟ್ಟ ಪ್ರಭಾವ ಏನಾದ್ರೂ ಹೇಳಿದ್ರೆ ಅದು ನಡೆಯೋದಿಲ್ಲ. ಅದನ್ನ ನೀವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಅಕಸ್ಮಾತ್ ಕೇತುವಿನ ಪ್ರಭಾವ ನಿಮ್ಮ ಜನ್ಮ ಜಾತಕದಲ್ಲಿ ವರದಾನವಾಗಿದ್ದರೆ, ಅಂದ್ರೆ ನಿಮಗೆ ಪ್ಲಸ್ ಮಾಡುವಂತ ರೀತಿಯಲ್ಲಿ ಕೇತು ಕುಳಿತಿದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ, ಈ ದಿವಸ ಹೇಳಿರ್ತಕ್ಕಂಥ ಎಲ್ಲಾ ಶುಭಪ್ರದವೂ ಕಾಣ್ತದೆ. ಏನೋ ಅಶುಭ ಫಲಗಳನ್ನು ಹೇಳಿದ್ದೇನಲ್ಲ, ಅದೂ ಕೂಡ ಶುಭವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಇದೊಂದು ನೆನಪಿರಲಿ ಎಲ್ಲರಿಗೂ ಕೂಡ. ಹೀಗೆಯಾ ಅನ್ನೋ ರೀತಿಯಲ್ಲಿ ಈ ದಿವಸ ಮಾತ್ರ ಪರಿವರ್ತನೆ ಅಥವಾ ಪರಿಕಲ್ಪನೆಯನ್ನ ಮಾಡೋಕೋದಿಕ್ಕೆ ಹೋಗಬೇಡ. ಒಂದು ಸೂಕ್ಷ್ಮ ಮಾಹಿತಿಯನ್ನು ಕೊಡ್ತೀವಿ, ಅದನ್ನ ನಿರ್ಧಾರ ಮಾಡಿಕೊಂಡು ಹೋಗಿ. ಕೇತು ಅಂತಕ್ಕಂಥದ್ದು ಮೇಷರಾಶಿಗೆ ಸಂಬಂಧಪಟ್ಟಂತೆ ಪಂಚಮ ಪ್ರಭಾವ. ಮಕ್ಕಳ ಭವಿಷ್ಯದ ಚಿಂತೆಗಳು ಹೆಚ್ಚಾಗಿ ಕಾಡಾಟವನ್ನು ಕೊಡ್ತಕ್ಕಂಥದ್ದು. ಭಾವನೆಗಳು ಮೌನವಾಗ್ತಕ್ಕಂಥದ್ದು. ಸ್ವಲ್ಪ ಯಾಕೋ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಅಥವಾ ಪೂರ್ವಕ್ಕೆ ಅಥವಾ ನಾಳೆಯ ಬಗ್ಗೆ ಯೋಚನೆಗಳಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ಯಾಕೋ ಬ್ಲಾಂಕ್ ಆಗುವಂತ ಸ್ಥಿತಿ ಬರಬಹುದು. ಈ ಗರ್ಭಿಣಿಯರು ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಆದ್ರೆ ಜನ್ಮ ಜಾತಕದಲ್ಲಿ ಬಲ ಇದ್ರೆ ಭಯ ಬೀಳಕ್ ಹೋಗ್ಬೇಡ್ರಿ. ಸ್ವಲ್ಪ ಜಾಗ್ರತೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಸೂಕ್ತ. ಮತ್ತು ಭಾವನಾತ್ಮಕವಾದಂಥ ಪೆಟ್ಟುಗಳಾಗ್ತದೆ. ಆದ್ರೆ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂತ ಗಂಭೀರವಾದ ಸ್ವರೂಪಗಳು ಇರೋದಿಲ್ಲ. ಉದ್ಯೋಗ ಯಥಾವತ್ತು ಬೇರೆಯವರ ಕೈ ಕೆಳಗೆ ದಿನಗೂಲಿ ವಾರಗೂಲಿ ತಿಂಗಳ ಸಂಬಳ ಕೆಲಸ ಮಾಡುವಂತವರಿಗೆ ಸುಸೂತ್ರವಾಗಿ ನಡೀತದೆ. ಅದರಲ್ಲಿ ಯಾವುದೇ ಆತಂಕ ಬೀಳುವಂತಹ ಅವಶ್ಯಕತೆಗಳಿರೋದಿಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂತವ್ರಿಗೂ ಕೂಡ ಒಂದು 30% ಪರವಾಗಿರೋದಿಲ್ಲ, 100% ಇರೋದಿಲ್ಲ, ಒಂದು 30% ಓಕೆ ಅನ್ನೋ ರೀತಿಯಲ್ಲಿ ಇರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾಭ್ಯಾಸ ಆಸಕ್ತಿಗಳು ಬರೋದಿಲ್ಲ. ಮಾಡಬೇಕು ಅಂದ್ರೂ ಕೂಡ ಕುಂತ್ಕೊಂಡ್ರೆ ಯಾವುದೂ ಏನೋ ಡಿಸ್ಟರ್ಬ್ ಆಗಿ ಸ್ವಲ್ಪ ವಿದ್ಯಾಭ್ಯಾಸ ಬೇಡ, ನಾಳೆಯಿಂದ ಓದ ಅನ್ನೋ ರೀತಿಯಲ್ಲಿ ಪೋಸ್ಟ್ ಪೋನ್ ಮಾಡುವಂತ ಸಾಧ್ಯತೆಗಳು ಬರಬಹುದು ಮೇಷರಾಶಿನೋಗಿ ಸಂಬಂಧಪಟ್ಟಂತೆ. ಹಣಕಾಸಿನ ಸ್ಥಿತಿಗತಿಗಳು ಸ್ವಲ್ಪ ಜಿಡ್ಡುಗಟ್ಟಿದಂಗಿರ್ತದೆ, ಬಟ್ ನಡೀತದೆ ಅಷ್ಟೇ ಮೇಷರಾಶಿನವ್ರಿಗೆ. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀನು ನೋಡುವಂಥದ್ದು. ಇನ್ನು ವೃಷಭ ರಾಶಿನೋಗಿ ಸಂಬಂಧಪಟ್ಟಂತೆ, ವೃಷಭ ರಾಶಿನವರಿಗೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಅಥವಾ ತಾಯಿಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಸ್ಥಿರಾಸ್ತಿ ವಿಷಯಕ್ಕೆ ಯಾವುದೇ ಕಾರಣಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ, ಎಲ್ಲೋ ತಪ್ಪು ನಿರ್ಧಾರವಾಗುತ್ತೆ. ಜನ್ಮಜಾತಕ ಬಲವಿದ್ದರೆ ಪರವಾಗಿಲ್ಲ. ಜನ್ಮಜಾತಕ ಬಲವಿಲ್ಲ ಅಂದ ಪಕ್ಷದಲ್ಲಿ ಖಂಡಿತವಾಗ್ಲೂ ಕೂಡ ಈ ದಿವಸ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು ಅಥವಾ ಅಡ್ಡ ಮಾರ್ಗಗಳು ನಿಮಗೆ ಕಳಂಕವನ್ನ ತರ್ತಕ್ಕಂಥದ್ದು, ಅಡ್ಡ ಮಾರ್ಗದಿಂದ ತೆಗೆದುಕೊಂಡಂತ ತೀರ್ಮಾನಗಳೆಲ್ಲವೂ ಕೂಡ ನಿಮಗೆ ಕುತ್ತಿಗೆಗೆ ಬಂದು ಉಸಿರು ಕಟ್ಟತಕ್ಕಂಥ ಸ್ಥಿತಿಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಯಾವುದೇ ಮುಖ್ಯ ತೀರ್ಮಾನಗಳು ಈ ದಿವಸ ಸೂಕ್ತವಲ್ಲ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾ ಕೊರತೆ ಇದೆ,
ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ನಡೀತದೆ, ಜಿಡ್ಡುಗಟ್ಟಂಗೆ ಇರ್ತದೆ. ಆದ್ರೆ ಬೇರೆಯವ್ರ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ಅಸಮಾಧಾನ ಮತ್ತೆ ಅತೃಪ್ತಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಒಂಥರ ಮೂಡಿಯಾಗಿ ಹೋಗುವಂತ ಸಂದರ್ಭಗಳು ಬರಬಹುದು. ಉತ್ಸಾಹ ಇರುವುದಿಲ್ಲ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ. ಕುಲಗುರುಗಳ ಆಶೀರ್ವಾದವನ್ನು ಪಡೆಯುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀ ನೋಡುವಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಪ್ರಯಾಣ ಹೋಗುವಂತವರು ಎಚ್ಚರಿಕೆ ಮತ್ತೆ ಜಾಗ್ರತೆಯಿಂದ ಹೋಗಬೇಕು. ಹೋದಂತ ಪ್ರಯಾಣ ಅರ್ಧ ದಾರಿಗೆ ಬಿಟ್ಟು ಬರುವಂತ ಸಂದರ್ಭಗಳು ಬರಬಹುದು. ಅರ್ಧದಿಂದಲೇ ವಾಪಸ್ ಬರಬೇಕಾದಂತ ಅನಿವಾರ್ಯತೆಗಳು ಬರಬಹುದು. ಬಂಧುಗಳ ಸಹಕಾರ ನಿಮಗೆ ಸಿಗುವುದಿಲ್ಲ. ಬಂಧುಗಳು ಅಂತರವನ್ನ ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಒಂದು ಧೈರ್ಯಗುಂದುವಂಥದ್ದು ಅಥವಾ ಹೋರಾಟದ ಶಕ್ತಿಯನ್ನು ಕಳೆದುಕೊಳ್ತಕ್ಕಂಥದ್ದು, ಮೈಂಡ್ ಬ್ಲಾಕ್ ಆಗ್ತಕ್ಕಂಥದ್ದು, ಏನೋ ಒಂಥರ ಏನೋ ಮಾಡೋದಕ್ಕೆ ಮೈಂಡೇ ಓಡಲ್ಲ, ಆ ರೀತಿಯಲ್ಲಿ ಅವ್ಯವಸ್ಥೆಗಳಾಗ್ತಕ್ಕಂಥದ್ದು, ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲಿ ಕೊರತೆಯನ್ನು ಎದುರಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದುಂಟು. ಆದರೆ ಜನ್ಮಜಾತಕದಲ್ಲಿ ಪೂರಕವಾದಂಥ ವಾತಾವರಣಗಳಿದ್ರೆ ಯಾವುದೇ ತೊಂದರೆ ತಾಪತ್ರಯ ಇಲ್ಲದಂತ ರೀತಿಯಲ್ಲಿ ಸುಸೂತ್ರವಾಗಿ ಬದುಕು ನಡೆಯುತ್ತೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಮಿಥುನ ರಾಶಿನವರಿಗೆ ಎಲ್ಲವೂ ಕೂಡ ಅವ್ಯವಸ್ಥೆಯ ರೀತಿಯಲ್ಲೇ ಕಾಣುತ್ತದೆ. ಎಂತರೋ ಒಂದು ಮೋಡಿಯಾಗಿ ದಿನ ದೂಡುವಂತ ಸಾಧ್ಯತೆಗಳನ್ನ ಮಿಥುನ ರಾಶಿನವ್ರು ನೋಡ್ತೀರಿ. ಸಿಹಿ ಪೊಂಗಲ್ನನ್ನ ನೈವೇದ್ಯವನ್ನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀ ನೋಡುವಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಜಾಸ್ತಿ ಆಗುತ್ತೆ. ಹಣಕಾಸಿನ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರಗಳಾಗ್ತದೆ. ಅದರ ಜೊತೆಯಲ್ಲಿ ಉಳಿತಾಯ ಮಾಡೋದಕ್ಕೆ ಆಗೋದಿಲ್ಲ. ಉಳಿತಾಯ ಮಾಡೇ ಇಲ್ವಲ್ಲ, ಏನ್ ಮಾಡೋದು ನಾಳೆ ಭವಿಷ್ಯಕ್ಕೆ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾಕೆಂದ್ರೆ ಉಳಿತಾಯವಿದ್ರೆ ಧೈರ್ಯ ಇರುತ್ತೆ ಮನುಷ್ಯನಿಗೆ. ನಾಳೆ ಇದಾದ್ರೂ ಕೂಡ ಇದೊಂದು ಲಕ್ಷ ಐತೆ, ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ. ಅದೇ ಇಲ್ಲದೆ ಇರೋದ್ರಿಂದ ಪೂರ್ತಿ ಕರಗಿ ಹೋಗೋದ್ರಿಂದ ನಿಮಗೆ ಗಾಬರಿಗಳ ಆಗ್ತದೆ. ಕುಟುಂಬ ಹೇಗೆ ನಡೆಸೋದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಗಾಬರಿಗಳು ಉತ್ಪತ್ತಿಯಾಗುವಂಥದ್ದು. ಸಾಲಗಾರರ ಕಾಟ ಹೆಚ್ಚಾಗುವಂತ ಸ್ಥಿತಿ ಬರಬಹುದು. ಲಾಭದ ಪ್ರಮಾಣ ಕುಸಿತವಾಗ್ತಕ್ಕಂಥ ಸನ್ನಿವೇಶಗಳು ಬರುವಂತ ಸಾಧ್ಯತೆಗಳು. ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಯಾಕೋ ಬೇಡಲಾರದಂತ ಆಲೋಚನೆಗಳು ಬಂದು ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಲ್ಲ. ಮತ್ತೆ ಕೌಟುಂಬಿಕವಾದಂತ ಅವ್ಯವಸ್ಥೆಗಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನ ತರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯವೂ ಕೂಡ ಅಷ್ಟೊಂದು ಗಟ್ಟಿಯಾಗಿ ಇರೋದಿಲ್ಲ. ಸ್ವಲ್ಪ ಈ ಸ್ಕಿನ್ ಡಿಸೀಸ್ ಇರುವಂತವ್ರಿಗೆ, ಸ್ವಲ್ಪ ಈ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ, ಮತ್ತೆ ವೈದ್ಯೋಪಚಾರಕ್ಕೆ ಗೋಚರವಾಗದೇ ಇರ್ತಕ್ಕಂಥ ಕೆಲವೊಂದು ಕಾಯಿಲೆಗಳಲ್ಲಿ ಸ್ವಲ್ಪ ಬಳಲಿಕೆಗಳು ಹೆಚ್ಚಾಗಬಹುದು. ಈ ಕಾಯಿಲೆಗಳಿರುವಂಥವ್ರು, ಬರುತ್ತೆ ಅಂತಲ್ಲ, ಇರುವಂಥವರು ಸ್ವಲ್ಪ ಬಳಲಿಕೆ ಅಥವಾ ನೋವನ್ನ, ಪೇನ್ ಜಾಸ್ತಿ ತಿನ್ನುವಂತ ಸಂದರ್ಭಗಳು ಬರಬಹುದು. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಅನಾಥಾಲಯಕ್ಕೆ ಹಾಲನ್ನ ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ, ಸಿಂಹರಾಶಿನವ್ರಿಗೆ ಹಣಕಾಸಿನ ಕೊರತೆಗಳಿದ್ರೂ ಕೂಡ ಅಥವಾ ಉಳಿತಾಯವಿಲ್ಲ ಅಂದ್ರೂ ಕೂಡ ಆರ್ಥಿಕವಾದಂಥ ಮುಗ್ಗಟ್ಟುಗಳು ಎದುರಾದ್ರೂ ಕೂಡ, ಆದರೆ ವ್ಯಾವಹಾರಿಕವಾದಂಥ ಚಟುವಟಿಕೆಗಳು ಚೆನ್ನಾಗಾಗತ್ತೆ. ಉದ್ಯೋಗ ಬೇರೆಯವರೇ ಕೈ ಕೆಳಗೆ ದಿನಗೂಲಿ, ವಾರಗೂಲಿ ಅಥವಾ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಓಕೆ ಅಲ್ಲೇನು ತೊಂದರೆ ಆಗೋದಿಲ್ಲ, ಕೆಲಸ ನಡೀತದೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಜಿಡ್ಡುಗಟ್ಟಂಗಿರುತ್ತದೆ. ನಿಮ್ಮಲ್ಲೇ ಉತ್ಸಾಹದ ಕೊರತೆ ಅಂತಕ್ಕಂಥದ್ದು, ಆತರ ಜಾಸ್ತಿ, ಮುಂಗೋಪ ಜಾಸ್ತಿ, ಇರಿಟೇಟ್ಗಳು ಜಾಸ್ತಿ, ಕಾರಣವಿಲ್ಲದೆ ಕೋಪತಾಪಗಳು ಹೆಚ್ಚಾಗಿ ಬರುವಂತ ಸನ್ನಿವೇಶಗಳು. ಬಂಧುಗಳಿಂದ ನಿರೀಕ್ಷೆಗಳು ಹುಸಿಯಾಗುವಂತ ಸನ್ನಿವೇಶ. ಬಂಧುಗಳಿಂದ ಬೇರೆ ಕಿರಿಕಿರಿ, ನೆರೆಹೊರೆಯಿಂದ ಕಿರಿಕಿರಿಗಳಿ, ಸಹೋದ್ಯೋಗಿಗಳಿಂದ ಕಿರಿಕಿರಿ. ಈ ವ್ಯತ್ಯಾಸಗಳನ್ನ ಸಾಮಾನ್ಯವಾಗಿ ಸಿಂಹರಾಶಿ ನೋಡುವಂತ ಸಾಧ್ಯತೆಗಳಿರುತ್ತೆ. ಆದರೆ ಜನ್ಮಜಾತಕ ಬಲವಿದ್ದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಕೇತುವಿನ ಪ್ರಭಾವ ಇರುವಂತದ್ದೇ ಜನ್ಮಜಾತಕದಲ್ಲಿ ಬಲ ಇದ್ರೆ ಇವನು ವೀಕ್ ಆಗ್ತಾನೆ. ಇಲ್ಲ ಅಂದ್ರೆ ಸ್ವಲ್ಪ ಕೆಲವೊಂದು ಕಾಡಾಟಗಳನ್ನ ಅನುಭವಿಸಬೇಕಾಗತ್ತೆ. ಸಿಂಹರಾಶಿನು ಕೇತುವಿನ ಪ್ರಭಾವದಿಂದ, ಕೇತುವಿನ ನಕ್ಷತ್ರವಾಗಿರೋದ್ರಿಂದ ಕೇತುವಿನ ಪ್ರಭಾವ ಹೆಚ್ಚಾಗಿ ಬೀರುತ್ತೆ. ಆಧ್ಯಾತ್ಮಿಕವಾದಂಥ ಚಟುವಟಿಕೆ, ಒಂಟಿತನ ಅಂತಕ್ಕಂಥದ್ದು, ಅಥವಾ ಎಲ್ಲೋ ಹೋಗಿ ಬರೋಣ ಅಥವಾ ಒಂಟಿಯಾಗಿರೋಣ ಅನ್ನೋ ರೀತಿಯಲ್ಲಿ ಯಾರನ್ನು ಸೇರೋಕೆ ಇಷ್ಟವಲ್ಲ, ಈ ಪರಿಸ್ಥಿತಿಯನ್ನು ಸಿಂಹರಾಶಿನವ್ರು ನೋಡ್ತೀರಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಅಥವಾ ಸ್ಮರಣೆ ಮಾಡ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಮೋಕ್ಷ ಭಾವ ಜಾಸ್ತಿ, ಒಂಟಿತನ ಜಾಸ್ತಿ, ಯಾರನ್ನು ಕೇಳೋದಕ್ಕೆ ಇಷ್ಟನೇ ಬರೋದಿಲ್ಲ. ಖರ್ಚು ಮಾಡೋದಕ್ಕೂ ಕೂಡ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಕೊರತೆ, ದಾರಿದ್ರ್ಯ ಅಂತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಯಾಕೆಂದ್ರೆ ಯಾವುದಕ್ಕೂ ಏನು ಹಣಕಾಸಿನ ವ್ಯವಸ್ಥೆಗಳಿರುತ್ತೆ, ಆ ವ್ಯವಸ್ಥೆಗಳಿರೋದಿಲ್ಲ. ಆ ಕೊರತೆಗಳನ್ನು ಎದುರಿಸತಕ್ಕಂಥದ್ದು.
ಒಂದು ರೀತಿಯಲ್ಲಿ ಒಂದು ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಪೈಸೆ ಪೈಸೆಗೂ ಕೂಡ ಒದ್ದಾಡುವಂತ ಅಥವಾ ರುಪಿಗೂ ಕೂಡ ಒದ್ದಾಡುವಂತ ಸ್ಥಿತಿಯನ್ನ ತರಬಹುದು ಈ ದಿವಸ. ನಿದ್ರೆಯನ್ನೂ ಕೂಡ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ತುಂಬಾ ಸರ್ಪಗಳು, ದುಸ್ವಪ್ನಗಳು, ಪ್ರೇತಗಳು ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ನಿದ್ರೆಯಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂತ ಸ್ಥಿತಿಯನ್ನ ಕಾಣ್ತೀರಿ ಈ ದಿವಸ ಅಂತಕ್ಕಂಥದ್ದು. ತುಂಬಾ ನೆಗೆಟಿವ್ ಫೀಲ್ ಜಾಸ್ತಿ ಆಗುತ್ತೆ. ಒಂಥರ ನೆಮ್ಮದಿಯನ್ನ ಕಾಣೋದಕ್ಕಾಗೋದಿಲ್ಲ. ನೆಮ್ಮದಿಯನ್ನ ಹರಸಿ ಆಧ್ಯಾತ್ಮಿಕ ಚಟುವಟಿಕೆಗಳ ಕಡೆಗೆ ಹೆಚ್ಚಿನದಾದ ಗಮನ, ಎಲ್ಲೋ ದೇವಸ್ಥಾನ, ಮಠ, ಮಾನ್ಯ ಗುರುಗಳ ದರ್ಶನ ಈ ರೀತಿಯಲ್ಲಿ ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಆರ್ಥಿಕವಾದಂಥ ಕೊರತೆ, ಉದ್ಯೋಗ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ನಿಮ್ಮ ಪರಿಸ್ಥಿತಿಯು ಸರಿ ಇಲ್ಲ, ನಿದ್ರೆ ಸರಿಯಾಗಿ ಆಗೋದಿಲ್ಲ, ಈ ರೀತಿಯಲ್ಲಿ ಬರೀ ಅವ್ಯವಸ್ಥೆಗಳನ್ನೇ ನೋಡ್ತಕ್ಕಂಥ ಸ್ಥಿತಿ ಇರುತ್ತೆ ಕನ್ಯಾ ರಾಶಿನವರು. ಆದರೆ ಇಲ್ಲೊಂದು ಇದೆ, ಜನ್ಮಜಾತಕದಲ್ಲಿ ದಶೆ ಭುಕ್ತಿ ಅಂತರ್ಭುಕ್ತಿನಲ್ಲಿ ಕೇತುವಿನ ಪ್ರಭಾವ ಇಲ್ಲ ಅಂದ್ರೆ ಈಗ ಹೇಳಿದ್ದಂಥ ಘಟನೆಗಳು ಯಾವುದು ಕೂಡ ನಡೆಯೋದಿಲ್ಲ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇದೇ ಪ್ಲಸ್ ಆಗ್ತದೆ. ಏನು ಮೈನಸ್ ಹೇಳ್ತೀರ ಅದೇ ಪ್ಲಸ್ ಆಗುವಂತ ಸ್ಥಿತಿಯನ್ನ ನೋಡ್ತೀರಿ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ. ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ತುಲಾ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಗುರುವಿನ ದರ್ಶನ, ದೈವ ದರ್ಶನವನ್ನ ಮಾಡ್ತಕ್ಕಂಥದ್ದು. ಯಾವ್ದಾದ್ರು ಮುಖ್ಯ ತೀರ್ಮಾನಗಳಲ್ಲಿ ಸ್ವಲ್ಪ ಪರ್ಫೆಕ್ಟ್ ತೀರ್ಮಾನವನ್ನ ತೆಗೆದುಕೊಳ್ತಕ್ಕಂಥ ಸ್ಥಿತಿ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ವರದಾನವಾಗುವಂಥದ್ದು. ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು. ಕೌಟುಂಬಿಕವಾದ ಸಮಸ್ಯೆಗಳು ಬಗೆಹರಿತಕ್ಕಂಥ ಸಂದರ್ಭಗಳು. ಲಾಭದ ಪ್ರಮಾಣ ಗುಪ್ತ ಮಾರ್ಗದಲ್ಲಿ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಆ ರೀತಿಯಲ್ಲಿ ಎಲ್ಲೋ ನಿಮಗೆ ಬಲ ಅಂತಕ್ಕಂಥದ್ದು ಸಿಗುವಂತ ಸನ್ನಿವೇಶಗಳೆಲ್ಲವೂ ಕೂಡ ಕಂಡು ಬರುತ್ತೆ. ಅದೇ ರೀತಿಯಲ್ಲಿ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ, ವ್ಯಾವಹಾರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೊಂದರೆ ತಾಪತ್ರಗಳು ಆಗೋದಿಲ್ಲ. ಆದರೆ ಇಲ್ಲೊಂದು ಸೂಕ್ಷ್ಮ ವಿಚಾರವಿದೆ. ಏನೋ ಮಾಟ ಮಂತ್ರ, ದೃಷ್ಟಿದೋಷ, ಕೆಟ್ಟ ದೃಷ್ಟಿ ಅನ್ನೋ ರೀತಿನಲ್ಲೋ ಅಥವಾ ಯಾರೋ ಕೆಟ್ಟದ್ದನ್ನ ತೆಗೆದುಹಾಕಿರುವಂಥದ್ದನ್ನ ದಾಟಿ ನಿಮಗೆ ಅದು ನೆಗೆಟಿವ್ ಆಗ್ತಕ್ಕಂಥ ಪರಿಸ್ಥಿತಿಯೋ ಇಂಥವೇನಾದ್ರೂ ಅವ್ಯವಸ್ಥೆಗಳು ಆಗಬಹುದು. ತುಲಾರಾಶಿನವ್ರಿಗೆ ಸ್ವಲ್ಪ ಜಾಗ್ರತೆ. ಆದರೆ ಜನ್ಮ ಜಾತಕದಲ್ಲಿ ಕೇತುವಿನ ಪ್ರಭಾವ ದಶೆ ಭಕ್ತಿ ಅಂತರ್ಭಕ್ತಿನಲ್ಲಿ ಇಲ್ಲ ಅಂದ್ರೆ ಈ ಪ್ರಭಾವ ಯಾವುದೂ ಕೂಡ ನಡೆಯೋದಿಲ್ಲ. ಚಿಂತೆ ಬೇಡ. ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ಎಷ್ಟು ಕೆಲಸ ಮಾಡಿದ್ರು ಕೂಡ ಪ್ರಗತಿನೇ ಆಗ್ತಾ ಇಲ್ಲ, ಅಥವಾ ಎಷ್ಟು ಕೆಲಸ ಮಾಡಿದೋ ಅದಕ್ಕೆ ಬೇಕಾದಂತ ಒಂದು ಪ್ರೋತ್ಸಾಹವೋ ಸಹಕಾರವೋ ಸಿಗೋದಿಲ್ಲ ಅಂತಕ್ಕಂಥ ರೀತಿನಲ್ಲಿ, ಅಥವಾ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತಿನ ದಿವಸವೂ ಕೂಡ ಅದೇ ಕಂಡೀಷನ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ಬೇರೆ ಎಲ್ಲೋ ಕೆಲಸ ನೋಡೋಣ, ಬೇರೆ ಕಂಪ್ನಿಗೆ ಹೋಗೋಣ, ಬೇರೆ ಕಡೆ ಹೋಗೋಣ ಅನ್ನೋ ರೀತಿಯಲ್ಲಿ ಉದ್ಯೋಗದಲ್ಲಿ ನಿರುತ್ಸಾಹದ ಪ್ರಭಾವ ಹೆಚ್ಚಾಗಿರ್ತಕ್ಕಂಥದ್ದು. ಮಾಡುವಂತ ಕೆಲಸವೂ ಕೂಡ ಪರ್ಫೆಕ್ಟ್ ಅಂತ ಅನ್ಸೋಲ್ಲ, ತೃಪ್ತಿ ಅಂತಕ್ಕಂಥ ರೀತಿಯಲ್ಲಿ ತರೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ವಂತ ಉದ್ಯಮಸ್ಥರಿಗೂ ಹಾಗೆ ಇರುತ್ತೆ, ಬೇರೆ ಕಡೆ ಕೆಲಸಕ್ಕೆ ಹೋಗುವಂತವ್ರಿಗೂ ಕೂಡ ಅದೇ ಪ್ರಭಾವ ಇರ್ತದೆ. ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಅಷ್ಟೇ ವೃಶ್ಚಿಕ ರಾಶಿಯವರಿಗೆ. ಆದರೆ ಜನ್ಮಜಾತಕದಲ್ಲಿ ಕೇತುವಿನ ಪ್ರಭಾವ ದಶೆ ಭಕ್ತಿ ಅಂತರ್ಭಕ್ತಿನಲ್ಲಿ ಕೇತುವಿನ ಪ್ರಭಾವ ಬಂದಿಲ್ಲ ಅಂದ್ರೆ ಇದಕ್ಕೆ ವಿರುದ್ಧವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಗುರು ಸಾಯಿ ಬಾಬರ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ನಾಳೆಯ ಭವಿಷ್ಯದ್ದೇ ಹೆಚ್ಚಿನದಾದಂಥ ಆತಂಕ. ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಸಕ್ಸಸ್ ಆಗ್ತಲ್ವಲ್ಲ ಅನ್ನೋ ರೀತಿಯಾದಂಥ ಗಿಲ್ಟಿ ಫೀಲಿಂಗು, ಮತ್ತೆ ಅಸಮಾಧಾನ, ಅತೃಪ್ತಿ ಅಂತಕ್ಕಂಥದ್ದು, ಒತ್ತಡಗಳು ಜಾಸ್ತಿ ಆಗುವಂಥದ್ದು, ತಂದೆಯ ಆರೋಗ್ಯ ವ್ಯತ್ಯಾಸ, ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುವಂತ ಸಾಧ್ಯತೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಕರ್ಮಗಳ ಕಾಡಾಟ ನಿಮ್ಮ ಮೇಲೆ ಪ್ರಭಾವ ಬೀರಬಹುದು. ರಾಜಕಾರಣಿಗಳಿಂದ, ಅಧಿಕಾರಿಗಳಿಂದ, ಮೇಲಧಿಕಾರಿಗಳಿಂದ ದಂಡನೆ, ನಿಂದನೆ, ಅವಮಾನ ಅನುಭವಿಸಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಉದ್ಯೋಗಸ್ಥರಿಗೆ ಅಷ್ಟೊಂದು ಉತ್ತಮವಾದಂಥ ಪ್ರತಿಫಲವನ್ನ ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥೆ ಮಂದಗತಿನಲ್ಲಿ ಸಾಗುವಂತ ಸ್ಥಿತಿಯನ್ನ ನೋಡ್ತಿರಿ ಧನುಸ್ಸು ರಾಶಿನವರು. ಆರ್ಥಿಕವಾದಂತ ಸ್ಥಿತಿ ಓಕೆ ಅಂದ್ರೆ ಕೊರತೆನಲ್ಲೇ ಇರುತ್ತೆ. ಬಟ್ ಹೇಗೋ ಇರೋದ್ರಲ್ಲಿ 100 ರೂಪಾಯಿ ಬೇಕಾದಂತ ಅಟ್ಲೀಸ್ಟ್ 30 ರೂಪಾಯಿ ಆದ್ರೂ ಸಿಕ್ಕಿ
ಹೇಗೋ ಹಾಗೆ ದೂಡುವಂತ ಸನ್ನಿವೇಶಗಳು ಬರಬಹುದು ಧನುಸ್ಸು ರಾಶಿನವ್ರಿಗೆ. ಆದರೆ ಕೇತುವಿನ ಪ್ರಭಾವ ದಶೆ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಕೇತುವಿನ ಪ್ರಭಾವ ಇಲ್ಲದಿದ್ದರೆ ನಿಮಗೆ ಒಳ್ಳೆಯ ಫಲವನ್ನೇ ನೋಡುವಂತ ಸ್ಥಿತಿಯನ್ನ ಕಾಣ್ತೀರಿ ಧನುಸ್ಸು ರಾಶಿನವರು. ಕುಲದೇವತೆಗೆ ಹಾಲಿನ ನೈವೇದ್ಯವನ್ನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮಕರ ರಾಶಿನವ್ರಿಗೆ ಅಷ್ಟಮ ಕೇತು ಐಶ್ವರ್ಯಗಳು ಬರಬಹುವಂಥದ್ದು, ಅಥವಾ ಅಪವಾದಗಳು ಬರ್ತಕ್ಕಂಥದ್ದು, ಅಪನಿಂದನೆಗಳು ಬರ್ತಕ್ಕಂಥದ್ದು, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಪ್ರಭಾವ, ಒಂದು ರೀತಿಯಲ್ಲಿ ಒಂಟಿತನದ ಪ್ರಭಾವಗಳು, ಅವಮಾನಿತರಾಗಿ ಅಥವಾ ಕಿರಿಕಿರಿಗಳಾಗಿ ಯಾರ ಜೊತೆನೂ ಸೇರಿದಂಗೆ ಎಲ್ಲೋ ಒಂಟಿಯಾಗಿ ಕಾಲವನ್ನ ಕಳಿತಕ್ಕಂಥ ಸ್ಥಿತಿ, ಒಂದು ರೀತಿಯಲ್ಲಿ ತುಂಬಾ ಡಿಸ್ಟರ್ಬ್ ಆದಾಗ ಎಲ್ಲಾರು ಒಂಟಿಯಾಗಿ ಕುಂತ್ಕೊಳ್ತಿರಲ್ಲ, ಆ ಕಂಡೀಷನ್ಸ್ ಅನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು, ಕಣ್ಣೀರನ್ನ ಹಾಕುವಂತ ಸ್ಥಿತಿಯೂ ಬರಬಹುದು. ಭವಿಷ್ಯದ ತೀರ್ಮಾನಗಳಿಗೆ ಕತ್ತರಿ ಬೀಳತಕ್ಕಂಥ ಸಂದರ್ಭ, ಯಾವುದೇ ಪ್ಲಾನ್ ಮಾಡಿದ್ರು ಕೂಡ ಸಕ್ಸಸ್ ಅನ್ನ ಕಾಣುವಂತ ಸಾಧ್ಯತೆಗಳು ಇರುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ದಾಂಪತ್ಯದಲ್ಲಿ ನಿರುತ್ಸಾಹದ ಬದುಕು ಅನ್ನೋ ರೀತಿಯಾದಂಥ ವಾತಾವರಣಗಳು, ಯಾಕೋ ಎಲ್ಲೋ ಹೋಗೋಣ ಅಥವಾ ಆಧ್ಯಾತ್ಮ ಚಟುವಟಿಕೆ, ದೇವಸ್ಥಾನ, ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಆಲೋಚನೆಗಳು, ಆ ಪ್ರಯೋಗಗಳಾಗ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು. ಸ್ಥಿರಾಸ್ತಿ ವ್ಯವಹಾರದ ತೀರ್ಮಾನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂತ ಸ್ಥಿತಿಯನ್ನ ಕಾಣ್ತೀರಿ. ಆದರೆ ಇಲ್ಲೊಂದು ಪ್ರಭಾವವಿದೆ ಮಕರ ರಾಶಿನಿಗೆ. ದಶೆ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಕೇತುವಿನ ಪ್ರಭಾವ ಇಲ್ಲದಿದ್ದರೆ ಈ ತೊಂದರೆಗಳು ಯಾವುದೂ ಕೂಡ ನಡೆಯೋದಿಲ್ಲ. ಹಾಗಾಗಿ ಆತಂಕ ಬೀಳುವಂತ ಅವಶ್ಯಕತೆಗಳು ಇರುವುದಿಲ್ಲ. ಮಕರ ರಾಶಿನವ್ರಿಗೆ ಶುಭಪ್ರದವಾಗಿ ಪರಿವರ್ತನೆ ಆಗುವಂತ ಸ್ಥಿತಿ ಇರುತ್ತೆ. ಜನ್ಮಜಾತಕದಲ್ಲಿ ಕೇತುವಿನ ಪ್ರಭಾವ ನಿಮಗೆ ಪೀಡನೆ ಕೊಡದಲೆ ಹೋದರೆ ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಹಾಕುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂತೆ ದಾಂಪತ್ಯ ಅಂತಕ್ಕಂಥದ್ದು ಎಕ್ಕುಟ್ಟು ಹೋಗ್ತದೆ. ಅಂದ್ರೆ ದಾಂಪತ್ಯದಲ್ಲಿ ಒಂಥರ ತೃಪ್ತಿನೇ ಇರೋದಿಲ್ಲ, ಅಸಮಾಧಾನ, ಅತೃಪ್ತಿ. ಎಂಥ ಪ್ರೀತಿ ವಿಶ್ವಾಸದಿಂದ ಇರುವಂತ ದಾಂಪತ್ಯಗಳ ನಡುವಿನಲ್ಲೂ ಕೂಡ ಏನೋ ಒಂದು ರೀತಿಯ ನಿರುತ್ಸಾಹದ ಬದುಕು, ಪರಸ್ಪರ ಆಸಕ್ತಿಗಳು ಬರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಪರಸ್ಪರ ಶತ್ರುತ್ವ, ಪರಸ್ಪರವಾದಂಥ ಒಂದು ಅಸಮಾಧಾನ ಅಂತಕ್ಕಂಥದ್ದು ಮೂಡಿ ಬರುವಂತ ಸಂದರ್ಭಗಳು, ಇರಿಟೇಟಿಗೆ ಒಳಗಾಗ್ತಕ್ಕಂಥದ್ದು, ಕಿರಿಕಿರಿಗಳನ್ನ ಅನುಭವಿಸ್ತಕ್ಕಂಥದ್ದು, ಸಾಮರಸ್ಯದ ಬದುಕನ್ನ ನಡೆಸೋದಕ್ಕೆ ಏನೋ ಒಂದು ನೆಗೆಟಿವ್ ಫೀಲ್ ಆಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುತ್ತೆ. ಯಾಕಂಗಾಯ್ತು ಏನಕ್ಕಂಗಾಯ್ತು ಗೊತ್ತಾಗೋದೇ ಇಲ್ಲ. ಕಾರಣವಿಲ್ಲದೆ ಬರ್ತಕ್ಕಂಥ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು. ಉದ್ಯೋಗ ದೊರಕುತ್ತೆ ಉದ್ಯೋಗ ಹುಡುಕಾಟದವ್ರಿಗೆ, ಬಟ್ ಸರಿಯಾದ ಉದ್ಯೋಗ ಸಿಗೋದಿಲ್ಲ. ನಿಮಗೆ ತುಂಬಾ ಒತ್ತಡವನ್ನ ಕಿರಿಕಿರಿಯನ್ನ ಮಾಡುವಂತ ಉದ್ಯೋಗನ ಅರಸಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂತ ಸಾಧ್ಯತೆಗಳಿರುತ್ತೆ. ಗೌರವದ ಬದುಕೇ ಇರುತ್ತೆ, ಬಟ್ ಸಾಂಸಾರಿಕ ಜೀವನ ಅಷ್ಟೊಂದು ಉತ್ತಮ ಇರೋದಿಲ್ಲ. ವ್ಯಾವಹಾರಿಕ ಜೀವನ ಹೇಗೋ ಹಾಗೆ ಸಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಹಣಕಾಸಿನ ಸ್ಥಿತಿ, ಸಾಲ ಮಾಡಿ ತುಪ್ಪ ತಿನ್ನುವಂತ ಸಂದರ್ಭ, ಪಾಲುದಾರಿಕೆ ವ್ಯವಹಾರ ಮುರಿದು ಬೀಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಸಂದರ್ಭ ಸಂಗಾತಿ ಆರೋಗ್ಯ ವ್ಯತ್ಯಾಸಗಳಿರ್ತದೆ. ಒಂದು ರೀತಿಯಲ್ಲಿ ಅತೃಪ್ತಿ, ಅಸಮಾಧಾನದ ಜೊತೆಯಲ್ಲಿ ಬದುಕು ಸಾಗುವಂತ ಸ್ಥಿತಿನಲ್ಲಿ ಇರುತ್ತೆ ಕುಂಭರಾಶಿನಿಗೆ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಕೇತುವಿನ ದಶೆ ಭುಕ್ತಿ ಅಂತರ್ಭುಕ್ತಿ ಇಲ್ಲ ಅಂದರೆ ಇದಕ್ಕೆ ಒಳ್ಳೆಯ ಫಲವೇ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ ಕುಂಭರಾಶಿನವ್ರಿಗೆ. ಶಿವನಿಗೆ ಬಿಳಿಯ ಪುಷ್ಪವನ್ನ ಸಮರ್ಪಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮೀನರಾಶಿನವ್ರಿಗೆ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಅಥವಾ ಸಾಲವ ಕೇಳಿದ್ದರೆ ಸ್ವಲ್ಪ ಕೊರತೆ ಆಗಬಹುದು ಅಥವಾ ದೊರಕದೇ ಇರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಈ ಕ್ಯಾನ್ಸರ್ ಅಥವಾ ಸ್ಕಿನ್ ಡಿಸೀಸು, ತುರಿಕೆಗೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ವ್ಯತ್ಯಾಸಗಳಿದ್ದರೆ, ಅಥವಾ ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥ ದೇಹದ ಸಂಧಿಭಾಗಗಳಲ್ಲಿ ಸ್ವಲ್ಪ ಬ್ಲಡ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಆಗದಲ್ಲೇ ಹೋದರೆ, ಇಂತಹ ಸಮಸ್ಯೆಗಳಿರ್ತಕ್ಕಂಥವ್ರು, ಸ್ವಲ್ಪ ಶುಗರ್ ಅಥವಾ BP ವೇರಿಯೇಷನ್ಸ್ ಸಂಬಂಧಪಟ್ಟಂತೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ವಲ್ಪ ನೋವನ್ನ ಕೊಡಬಹುದು ಅಥವಾ ಹೆಚ್ಚಾಗಬಹುದು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಗಾಬರಿ ಬೀಳುವಂತ ರೀತಿಯಲ್ಲಿ ಏನೋ ಸ್ವಲ್ಪ ಅವ್ಯವಸ್ಥೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಬೇರೆಯವರ ಕೈ ಕೆಳಗೆ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಯಾಕೋ ನಿರುತ್ಸಾಹದಲ್ಲೇ ಕೆಲಸವನ್ನು ಮಾಡ್ತೀರಿ, ಉತ್ಸಾಹ ಇರೋದಿಲ್ಲ ಕೆಲಸದಲ್ಲಿ. ಅದು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಜಿಡ್ಡುಗಟ್ಟದಂಗೆ ನಡೀತದಷ್ಟೇ, ತುಂಬಾ ಉತ್ಸಾಹದಲ್ಲಿ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ ಮೀನರಾಶಿನವ್ರಿಗೆ. ಆದರೆ
ನಿಮಗೇನಾದ್ರು ಜನ್ಮ ಜಾತಕದಲ್ಲಿ ಕೇತು ದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇಲ್ಲ ಅಂದ್ರೆ ಇದು ಯಾವುದೂ ಕೂಡ ಘಟನೆ ನಡೆಯೋಲ್ಲ. ಒಳ್ಳೆ ಫಲಗಳೇ ನಿಮಗೆ ವರದಾನವಾಗಿ ಬರುವಂತ ಸ್ಥಿತಿ ಇರುತ್ತೆ. ಚಿಂತೆ ಮಾಡುವಂತ ಅವಶ್ಯಕತೆಗಳು ಇರುವುದಿಲ್ಲ. ಮೀನರಾಶಿನವರು ಮಕ್ಕಳಿಗೆ ಪುಸ್ತಕವನ್ನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.